ಕಾರ್ಯಕ್ರಮ ಹಾಗೂ ಸಂಪರ್ಕ ಸಭೆಯು ಇದೀಗ ನಮ್ಮ ಮನೆಯಲ್ಲಿ ನಡೆಯುತ್ತಾ ಉಂಟು. ಈ ಸಭೆಗೆ ಆಗಮಿಸಿದ ಎಲ್ಲಾ ಕೂಟ ಬಂಧುಗಳಿಗೂ ಸ್ವಾಗತವನ್ನು ಬಯಸಲು ನಾನು ಈಗ ನಿಮ್ಮ ಮುಂದೆ ನಿಂತಿದ್ದೇನೆ. ಹಂಗೆ ನಮ್ಮ ಕಾಸರಗೋಡು ಅಂಗಸಂಸ್ಥೆಯಿಂದ ನಾವು ಅನೇಕ ಒಂದು 33 ಜನ ಅದಕ್ಕೆ ಸ್ಪಂದಿಸಿ ನಮಗೆ ಧನಸಹಾಯ ನೀಡಿ ಒಟ್ಟು 15,900 ರೂಪಾಯಿ ಕಲೆಕ್ಷನ್ ಆಗಿತ್ತು. ಅದರ ದೇವಸ್ಥಾನಕ್ಕೆ ನಾವು ಸಮರ್ಪಿಸಿದ್ದು. ಅದೆಲ್ಲ ಬಹಳ ನಮಗೊಂದು ಒಳ್ಳೆಯ ಮಾತುಗಳು ಕೂಡ ಅಲ್ಲಿಯ ಅಧ್ಯಕ್ಷರಾದಂಥ ಗಮನಿಸಿದಂಥ ಕೇಸ್ಕರ್ ಅಂತ ಹೇಳಿ ಎಲ್ಲರಿಗೂ ಕೃತಜ್ಞತೆ ಎಲ್ಲರಿಗೂ ಪ್ರತ್ಯೇಕ ಹೇಳಿ ಅದು ನಿಮಗೆ ಕೆಲಸ ಮಾಡಿದ್ದೀವಿ. ಹಾಗೆ ಮತ್ತೆ ಬೇರೆ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸಭೆ ಆಗಿತ್ತು. ಅದೇ ದಿವಸ ಆಗಿತ್ತು. ಸಾಮಾನ್ಯ ಅನೇಕ ಸಮಾರಾಧಿಗಳು ಕಾರ್ಯಕಾರಿ ಸಮಿತಿ ಅಥವಾ ಕಾರ್ಯಕಾರಿ ಸಮಿತಿ ಆಗಿತ್ತು. ದೊಡ್ಡ ವಿಶೇಷ ಇಲಾಖೆಯಲ್ಲಿ ಅದು ಮತ್ತು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಚುನಾವಣೆ ಉಂಟು. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳು ಚರ್ಚೆ ಆಗಿದೆ. ಅದಷ್ಟು ಕೇಂದ್ರ ಸಂಸ್ಥೆ ಮತ್ತು ಕಾರ್ಯಕ್ರಮ ದೇವಸ್ಥಾನದ ವಿವರ ಮತ್ತು ನಮಗೆ ಇವತ್ತಿನ ಒಂದೆರಡು ಪ್ರಧಾನ ಅಜೆಂಡಗಳು ಅದರಿಂದ ಹೆಚ್ಚು ವಿವರಣೆ ಇಲ್ಲದ ನೇರವಾಗಿ ಕಾರ್ಯಕ್ರಮ ಹೋದ್ವಿ. ನಮಗೆ 2025 ಅಂತಿಮ ಲೆಕ್ಕದಲ್ಲಿ ನಾವಿದ್ದು 2026 ಸುಮಾರು ವರ್ಷದಿಂದ ಪಾಲಿಕೆ ಮಾಡಿದ್ದು ಅದರ ಬಿಡುಗಡೆ ಕಾರ್ಯಕ್ರಮ ನಾವು ಮಾಡಿದ್ದು. ನಮ್ಮ ಹಿರಿಯ ಪುಟ್ಟ ಬಂಧುಗಳಾದಂತಹ ನಮ್ಮವರೇ ಆದಂತಹ 2026 ಕ್ಯಾಲೆಂಡರ್ನ ಇಲ್ಲಿಗೆ ಬಿಡುಗಡೆ ಮಾಡಿ ಹಂಚವು ಹಂಗೆ ನಾನು ಅವರೆಲ್ಲ ಹೇಳಿಕೆಯ ಮೇರೆಗೆ ಅದನ್ನು ಬಿಡುಗಡೆ ಮಾಡಿ ಈಗಾಗಲೇ ಮಾಡಿದೆ. ನಮಗೆ ಒಂದು ಕ್ಯಾಲೆಂಡರ್ ಅಂತ ಹೇಳಿದರೆ ಅದು ಅತಿ ಅಗತ್ಯದ ವಿಷಯ. ಮೊದಲೇ ಕ್ಯಾಲೆಂಡರ್ ಧಾರಾಳ ಸಿಕ್ತು, ಆದರೂ ನಮ್ಮ ಸಂಘಟನೆಯ ಒಂದು ಕ್ಯಾಲೆಂಡರ್ ನಮ್ಮ ಮೊದಲೇ ತೂಗು ಹಾಕಿದರೆ ನಮಗೊಂದು ಅಭಿಮಾನ. ಅದು ಬೇರೆ ಕ್ಯಾಲೆಂಡರ್ ಸಿಕ್ಕಿದ್ದು ನಾವು ಅದರ ಅಡಿಗೆ ಬೇಕಿ ಮೇಲೆ ನಮ್ಮದು ಬೇಕು. ಯಾಕೆಂದರೆ ನಮ್ಮದು ಕೂಡ ಇದರಲ್ಲಿ ಉಂಟು. ಅದು ನಮಗೆ ಒಂದು ಒಳ್ಳೆಯ ವಿಷಯ. ಇಷ್ಟು ವರ್ಷ ನಮಗೆ ಇದಕ್ಕೆ ಒಂದು ಪ್ರಾಯೋಜಕತ್ವವನ್ನು ಕೊಟ್ಟವರು ನಮ್ಮ ಅಧ್ಯಕ್ಷರು. ಅದು ಬಹಳ ಉದಾರ ಮನಸ್ಸಿಂದ ಅದಕ್ಕೆ ಬೇಕಾದ ವೆಚ್ಚವನ್ನು ಭರಿಸಲಿಕ್ಕೆ ಅವರು ಮುಂದೆ ಬಂದರು. ಅದರಿಂದ ಅವರು ನಾವು ಈ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಕೃತಜ್ಞತೆಯನ್ನು ನಾವು ಮಾತ್ರ ನಮ್ಮ ಬಂಧುಗಳಲ್ಲಿ ಮಾತ್ರ ಅಲ್ಲ ಈ ಸರ್ಕ್ಯುಲೇಟ್ ಆಗೋದು, ಅವರವರ ಸಂಸ್ಥೆಯ ಮೂಲಕವೂ ಕೂಡ ಅವರ ಗಿರಾಕಿಗಳಿಗೆ ಗ್ರಾಹಕರಿಗೆ ಅವರು ಕೊಡ್ತಿದೆ ಎಲ್ಲ. ನಾನು ಮಂಗಳೂರು ಅಲೋಶಿಯಸ್ ಕಾಲೇಜಲ್ಲಿ MSc ಮ್ಯಾಥಮೆಟಿಕ್ಸ್ ಮಾಡಿದ್ದೆ. ಕೂಟ ಮಹಾಜಗತ್ತು ಸಾಲಿಗ್ರಾಮ ಅಂಗಸಂಸ್ಥೆಯ ಅಧ್ಯಕ್ಷರು. ಶಾಮ್ ಇನ್ಸ್ಟಿಟ್ಯೂಟ್ಲೆ ಡಿಗ್ರಿ ವಿತ್ ಏವಿಯೇಷನ್ ಕೋರ್ಸ್ ಮಾಡಿದ್ದೆ. ಕವಿತಾ, ನಾನು ಮಂಗಳೂರು ಗೋಕರ್ಣನಾಥೇಶ್ವರ ಕಾಲೇಜಲ್ಲಿ B.Ed ಮಾಡಿದ್ದೆ, ಫಸ್ಟ್ ಇಯರ್ ಸ್ಟೂಡೆಂಟ್. ನನಗೆ ಸುಮಾರು ವರ್ಷದಿಂದ ಬಿಲ್ ಫೌಂಡೇಶನ್ ಧನಸಹಾಯ ಸಿಕ್ಕಿನುಂಟು. ನಾನು ಅದನ್ನು ನನ್ನ ವಿದ್ಯಾಭ್ಯಾಸಕ್ಕೆ ಉತ್ತಮ ರೀತಿಯಲ್ಲಿ ಬಳಸಲಿದ್ದೆ. ಇನ್ನು ಸಹ ಇದು ನನಗೆ ನಾನು ಕೂಡ ಇದನ್ನು ಮಾಡೋದು ಒಂದು ಆಸೆ ಉಂಟು. ನನ್ನ ಹೆಸರು ಸ್ವಪ್ನ ಅಂತ. ನಾನು ಮೂಡುಬಿದ್ರೆಯಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದ್ದೆ. ಕಳೆದ ವರ್ಷಗಳಿಂದ ಪ್ರತಿ ವರ್ಷ ಕೂಡ ನನಗೆ ಬೇರೆ ಯಾವುದೇ ಸಂಸ್ಥೆಯಿಂದ ಧನ ಸಹಾಯ ಸಿಕ್ಕಿದ್ದಿದೆ. ಬರೀ ಕೇವಲ ನಮ್ಮ ಕೂಟಮ ಜಗತ್ತು ಅಂಗಸಂಸ್ಥೆಯಿಂದ ಮಾತ್ರ ಪ್ರೋತ್ಸಾಹ ಮಾಡಿದ್ದರು. ಇದೊಂದು ತುಂಬ ಖುಷಿಯ ವಿಚಾರ. ಎಲ್ಲರಿಗೂ ವಂದನೆ. ಇಂದಿನ ಅಂಗಸಂಸ್ಥೆ ಸಭೆ ಸಂಪರ್ಕ
ವರ್ಷ 2026 2-0-6 ಸಂಪರ್ಕ ಸರ್. ಫಸ್ಟ್ 2 ಲಾಸ್ಟಿಗೆ ನೆಕ್ಸ್ಟ್ ವರ್ಷ ಬರ್ತದ್ದು ಫಸ್ಟ್ 2 ಲಾಸ್ಟ್ ಅದು ಒಂದು ಅದಕ್ಕೆ ಅವಿನಾಭಾವ ಸಂಬಂಧ. ಫಸ್ಟ್ 2 ಲಾಸ್ಟ್ ಸಂಪರ್ಕಿಸೋದು ಫಸ್ಟ್ 2 ಲಾಸ್ಟ್. ಅದೇ ಅಂತ ನಾನು ಆಗ ಅವ್ರ ಹತ್ರ ಹೇಳಿ ಅಂತ ಕೇಳಿದ್ವಿ. ಇಂದಿನ ದಿನವೂ ಹಂಗೆ ಒಳ್ಳೆಯ ದಿನ ಅದೇ ರೀತಿ ಆಯ್ತು. ಗಣೇಶನ ಒಂದು ಬಿಡುಗಡೆ ಉಂಟು, ಕ್ಯಾಲೆಂಡರ್ ಬಿಡುಗಡೆ ಎಲ್ಲ ಉಂಟು, ಒಂದೇ ಒಂದು ಪೂಜೆ ಮಾಡಿತ್ತು. ಒಂದು ಒಳ್ಳೆ ದಿನ ಕಂಡು ಹೇಳಿ ಒಂದು 2-3 ದಿನ ಕೊಟ್ಟೆ. ನನ್ನ ಪುಸ್ತಕ ಎಲ್ಲ ಕಂಡು ಹಾಗೆ ಅಂತ ಆಯ್ತು. ಲಾಸ್ಟ್ 14 ನಾನಿಲ್ಲ 14ಕ್ಕೆಲ್ಲ ಒಂದು ಗೊಬ್ಬು ಉಂಟು ಆಯ್ತು ಮಾಡುವಲ್ಲಿ ಹೆಂಗಾದ್ರೂ ಒಪ್ಪಿಂಡು. ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಇಂದು ಬೆಳಿಗ್ಗೆ ಬರ್ತೀವಿ ಎಂತಪ್ಪ ಇಂದು ತಿಂತೀನಿ ವಾರ ಕಾಂಬಾರಿಗೆ. ಇಂದಿನ ದಿನವೂ ಹಂಗೆ ಒಳ್ಳೆ ಆದಿತ್ಯವಾರ ಅದೇ ರೀತಿ ಆಯ್ತು. ಯೋಗ ಸೌಭಾಗ್ಯ ಯೋಗ, ಇಂದಿನ ಯೋಗ ಅದೇ ರೀತಿಯಾಗಿ ಇದು ಕರಣ ಯಾವುದು ಅಂತ ಕೇಳಿದ್ರೆ ಭದ್ರಕರಣ. ಇದೆಲ್ಲ ಏನು ಅಂತ ಕೇಳಿದ್ರೆ ಒಂದಕ್ಕೊಂದಿರ್ತಂತಹ ಲಿಂಕ್. ಇವರ ಮನೆಯವರಿಗೂ ಒಳ್ಳೆಯದು. ಅದೇ ರೀತಿ ಆಯ್ತು. ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಕ್ಯಾಲೆಂಡರ್ ಹಂಗೆ ನಾವು ಪೂಜೆ ಮಾಡ್ತೀವಿ. ಹಂಗಿಕ್ಕು ಫಸ್ಟಿಗೆ ನಾವು ಆರಾಧನೆ ಮಾಡ್ತೀವಿ ಗುರುಗಳದ್ದು, ಹಂಗೆ ಫಸ್ಟ್ ಇರ್ತದೆ ಗುರುಗಳು. ಮತ್ತೇನಂತ ಗಣಪತಿ, ಮತ್ತೆ ಇರ್ತದೆ ಅಂತ ಕೇಳಿದ್ರೆ ಸಿದ್ಧಿವಿನಾಯಕ ಗಣಪತಿ. ಮತ್ತೇನಂತ ಕೇಳಿದ್ರೆ ನಾವು ದಿನನಿತ್ಯ ಅಲ್ಲ, ನಾವು ಬ್ರಾಹ್ಮಣರಾಯ ಆದ ಮೇಲೆ ದಿನನಿತ್ಯ ನಾವು ಓದಕತೆ ಅಂತ ಕೇಳಿದ್ರೆ ಪಂಚಾಂಗ. ಬೆಳಿಗ್ಗೆ ಎದ್ದು ಕೂಡ ಓದುದು ಪಂಚಾಂಗ. ಯಾಕೆ ಹೇಳಿದ್ರೆ ತಿಥೇಶ್ಚ ಶ್ರೇಯಮಾಪ್ನೋತಿ. ತಿಥಿಯನ್ನ ನಾವು ಓದಿದ್ರೆ ಸಾಕು, ಶ್ರೇಯಸ್ ಎಂಬುದು ನಮ್ಮ ಪಾಲಿಗೆ ಪ್ರಾಪ್ತಿ ಆಯ್ತು. ವಾರಾದ ಆಯುಷ್ಯವರ್ಧನ, ವಾರದಿಂದ ಆಯುಷ್ಯ ಅಭಿವೃದ್ಧಿ ಆಯ್ತು. ಅದೇ ರೀತಿಯಾಗಿ ನಕ್ಷತ್ರ ಧರತೆ ಪಾಪ, ನಾವು ಮಾಡಿದಂತಹ ಪಾಪಗಳು ನಕ್ಷತ್ರದ ಪಠಣದಿಂದಾಗಿ ಅದು ದೂರ ಆಯ್ತು. ಯೋಗಾದ್ ರೋಗ ನಿವಾರಣ, ಯೋಗವನ್ನ ಓದಿತಳಿ ಆದ್ರೆ ರೋಗ ಎಂಬುದು ನಿವಾರಣೆ. ಅದೇ ರೀತಿಯಾಗಿ ಕರಣಾತ್ ಕಾರ್ಯಸಿದ್ಧಿಷ್ಟ, ಕರಣವನ್ನು ಹೇಳಿದ್ದೇವೆ ಆದ್ರೆ ನಮ್ಮ ಕಾರ್ಯಸಿದ್ಧಿಯು ಪ್ರಾಪ್ತಿಯಾಯಿತು. ಆದ್ರೆ ಇಲ್ಲಿಯೂ ಕರಣ ಇಲ್ಲೇ ಆದ್ರೂ ಇದ್ದದನ್ನ ನಾವು ಕ್ಯಾಲೆಂಡರ್ ಕಾಂಬಿಗೆ ಇದನ್ನಾರು ನಾವು ಕಾಂಬ ಯಾವ್ದು ಕೇಳಿದ್ರೆ ವಾರ ನಮಗೆ ಕಾಣಲಕ್ಕು, ನಕ್ಷತ್ರ ತಿಥಿ ಇಷ್ಟನ್ನಾರು ನಮಗೆ ಕಾಣಲಕ್ಕು. ಹಂಗ ಏನಿರ್ತೀವಿ ಒಳ್ಳೆಯದಾದಂತಹ ವಿಚಾರ. ನಮ್ಮ ಅಂಗಸಂಸ್ಥೆಯವರು ಒಂದು ನಮ್ಮದೇ ಅಂಗಸಂಸ್ಥೆ ಹೆಸರೊಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು. ಅದೇ ರೀತಿ ಆಯಿತು. ನಮ್ಮ ಒಂದು ಮೈಯರ ಒಂದು ಉದಾರವಾದಂತಹ ಒಂದು ಮನಸ್ಸಿನಿಂದಾಗಿ ಅವರ ಪ್ರಾಯ ಜಗತ್ತದಲ್ಲಿ ಬಿಡುಗಡೆ ಆಯಿತು. ಎಲ್ಲರಿಗೂ ಭಗವಂತನ ಅನುಗ್ರಹ ಎಂಬುದು ಉಂಟಾಗಿ ಅದೇ ರೀತಿಯಾಗಿ ವಿಶೇಷವಾಗಿ ಇಂದಿನ ದಿನ ರುಕ್ಮಿಣಿ ಅಮ್ಮ ಅವರ ಮನೆಯಲ್ಲೂ ಕೂಡ ಆಯಿತು. ಅವರಿಗೂ ಕೂಡ ನರಸಿಂಹದೇವರು ಆರೋಗ್ಯಪೂರ್ಣವಾದ ಆಯುಷ್ಯವನ್ನು ಅವರ ಪಾಲಿಗೆ ಪ್ರಾಪ್ತಿ ಮಾಡಿಕೊಟ್ಟು ನಮಗೆಲ್ಲರಿಗೂ ಮನಸ್ಸಿನ ಕಾಮನೆಗಳೇನುಂಟು ಅದನ್ನೆಲ್ಲ ಈಡೇರಿಸಲು ಹೇಳಿ ಈಗ ನಾವು ಸಂಜೆ ನರಸಿಂಹದೇವರ ಕೂಡ ಸೂಚಿಸಿ ಒಂದು ಒಳ್ಳೆಯ ದಿನ ಅಂತ ನೀವೆಲ್ಲ ಕೂಡ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇಲ್ಲಿ ಮನೇಲೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿರಿ. ಎಲ್ಲರಿಗೂ ತುಂಬಾ ಕೃತಜ್ಞತೆ ಅಂತ ಹೇಳಿ ಮತ್ತೆ ಫೆಬ್ರವರಿ ಮಾರ್ಚ್ವರೆಗೆ ಸಾಮಾನ್ಯ ಫಿಕ್ಸ್ ಆಗಿರ್ತದೆ. ಒಟ್ಟಾಗಿ ಒಂದು ಒಗ್ಗಟ್ಟಾಗಿ ಒಂದು ವಿಶೇಷ ನಾನು ಇರ್ತದೆ. ನಮಗೆ ಗುರುಸ್ಥಾನ ಭೇಟಿ ಕಾರ್ಯಕ್ರಮ ಒಂದು ರಫ್ ಫೈಟ್ ನಾವು ಫೆಬ್ರವರಿ 8 ತೀರ್ಮಾನ ಮಾಡಿದ್ವಿ. ಫೈನಲ್ ಅದೇ ಕಾರ್ಯದರ್ಶಿ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಈಗಾಗಲೇ ತುಂಬ ವಿಷಯಗಳ ಕಾರ್ಯದರ್ಶಿಗಳು ಹೇಳಿದರು. ಹಾಗೆ ವಿಲಿಯನ್ ಫೌಂಡೇಶನ್ನ ಕುರಿತು ನಮ್ಮ ಕೃಷ್ಣ ಕಾರಂತ ಮಾಸ್ಟರ್ ಅವರು ಕೂಡ ಹೇಳಿದರು. ನಮ್ಮ ಚಾರ್ಜಿಗೆ ಅಂದರೆ ಪ್ರಾಬಲ್ಯಕ್ಕೆ ಕೊಂಡ್ರಾಗಾದ್ರೆ ಸಪೋರ್ಟ್ ನಮ್ಮ ಸರ್ಕಾರ ಸಪೋರ್ಟಿಂದ ಮಾತ್ರ ನಾವು ಮುಂದೆ ಕೊಂಡೋಗ್ಬೇಕಾಗ್ತದೆ. ಕಾರ್ಯಕ್ರಮಗಳ ಆಯೋಜನೆ ಮಾಡಿಗಾಗ್ತದೆ. ಹಂಗೆ ನಾವು ಬೆಂಬಲವಾಗಿ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ಈಗಾಗಲೇ ತುಂಬ ಕೆಲವು ವರ್ಷಗಳಿಂದ ನಮ್ಮ ದಿನದರ್ಶಿ ನಮ್ಮ ಕ್ಯಾಲೆಂಡರನ್ನು ಬಿಡುಗಡೆ ಸ್ಪಾನ್ಸರ್ ಮಾಡಿರೋದಕ್ಕೆ ಆ ಗುರು ನರಸಿಂಹನಿಗೆ ಶಕ್ತಿ ಕೊಟ್ಟಿದೆ. ಮುಂದೆಯೂ ಕೂಡ ಆ ಕ್ಯಾಲೆಂಡರ್ನ ಮಾಡಿರ್ತಂತಹ ಆ ಶಕ್ತಿಯ ಭಗವಂತ ಕರುಣಿಸಬೇಕಾಗಿ ನಾವೆಲ್ಲ ಪ್ರಾರ್ಥನೆ. ಈಗ ನಾನು ಹೇಳ್ಕೊಂತೇವೆ ನಮಗೆ 365 ದಿನ ಉಂಟು. ಆ 365 ದಿನವೂ ಕೂಡ ನಮ್ಮವರಿಗೆ ಬಹಳ ಶುಭ ದಿನವಾಗಿ ಆ ಭಗವಂತ ಕರುಣಿಸಲು ಕೂಡ